ಇನ್ನು ಮತಗಟ್ಟೆ ಅಧಿಕಾರಿಯಿಂದಲೇ ಕಾಂಗ್ರೆಸ್ಗೆ ವೋಟ್. ಇದಪ್ಪ ಸಂಗತಿ. ವ್ಯಕ್ತಿಯೊಬ್ಬರ ಮತವನ್ನ ಅಧಿಕಾರಿ ಚಲಾಯಿಸಿದ್ದಾರೆ. ಯಾವ ಸಂದೇಶ ಕೊಡುತ್ತೆ ಇದು? ಸಂಸದ ಉಮೇಶ್ ಜಾಧವ್ ಗಂಭೀರ ಆರೋಪ ಮಾಡಿದ್ದಾರೆ. ಇದರ ಸತ್ಯಾಸತ್ಯತೆಗಳು ನೋಡಬೇಕೇನು ಅಂತ. ಕಲಬುರಗಿ ಉತ್ತರ ವಿಧಾನಸಭಾ ವ್ಯಾಪ್ತಿನಲ್ಲಿ ಈ ಗೊಂದಲ ಸೃಷ್ಟಿಯಾಯಿತು. ಅಧಿಕಾರಿಗೆ ಕರೆ ಮಾಡಿ ಉಮೇಶ್ ಜಾಧವ್ ಅಲ್ಲಿಂದಲೇ ಮಾಹಿತಿ ಕೊಟ್ಟಿದ್ದಾರೆ. ನೋಡಿ, ಸಂಬಂಧಪಟ್ಟಂತ ಬೂತ್ನ ಅಧಿಕಾರಿ ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಾರೆ, ವ್ಯಕ್ತಿಯೊಬ್ಬರ ವೋಟನ್ನ ಅವರು ಒತ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪ. ಸರ್ ಇದು ಉಮೇಶ್ ಜಾಧವ್ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಯಾಕಂದ್ರೆ ಬಹುಶಃ ಈ ಕಡೆಗೆ ಗೊತ್ತಿಲ್ಲ, ಇನ್ನೂ ಕ್ಲಾರಿಟಿ ಇಲ್ಲ. ಈ ಕಡೆಗೆ ಮಾತಾಡ್ತಿರುವಂಥ ವ್ಯಕ್ತಿ ಇದರಲ್ಲ ಯಜಮಾನರು, ಅವರ ಮತವನ್ನೇ ಏನಾದರೂ ಸಂಬಂಧಪಟ್ಟಂತ ಅಧಿಕಾರಿ ಹಾಕಿಬಿಟ್ನಾ? ಅದು ಕೂಡ ಅವರು ಕೂಡ ಜೊತೆಗಿದ್ದಾರೆ. ಇನ್ನು ಮತದಾನ ಮಾಡಲಿಕ್ಕೂ ಕೂಡ ಸರ್ಕಾರಿ ಬಸ್ಗಳು ಸಿಗ್ತಾ ಇಲ್ಲ. ಗುಳೆ ಹೋದವರು ಮತದಾನಕ್ಕಾಗಿ ಬರಬೇಕು ಅಂತಂದ್ರೂ ಕೂಡ ಬಸ್ಗಳಿಲ್ಲ. ದೂರದ ಊರಿಂದ ಬರ್ತಿರುವಂಥ ಸಾವಿರಾರು ಮತದಾರರು ರಾಯಚೂರಿನ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಆಮೇಲೆ ಇವತ್ತು ನಡೀತಾ ಇರುವಂತ ಚುನಾವಣೆ ಏನಿದೆ, ಈ 14 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಅದರಲ್ಲಿ ಬಹುತೇಕ ಕ್ಷೇತ್ರಗಳ ಮಂದಿ ಈ ಗುಳೆ ಹೋಗುವಂತ ಮಂದಿನೇ ಹೆಚ್ಚು. ತಮ್ಮ ಜೀವನೋಪಾಯಕ್ಕಾಗಿ ಅವರು ಬೇರೆ ಬೇರೆ ರಾಜ್ಯಗಳಿಗೂ ಹೋಗಿರ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಗೂ ಹೋಗಿರ್ತಾರೆ. ಈಗ ಆ ಭಾಗದಿಂದ ಈ ಕಡೆ ಮಧ್ಯ ಕರ್ನಾಟಕ ಭಾಗದ್ದು, ಅದರಲ್ಲೂ ಈ ಚಿಕ್ಕಮಗಳೂರು ಈ ಕಾಫಿ ಕೊಯ್ಲಿನ ಸಂದರ್ಭದಲ್ಲ ಬಹಳ ಮಂದಿ ಬಂದಿರ್ತಾರೆ. ಅಂತವರು ಕೂಡ ಬಹಳ ಮಂದಿ ಚುನಾವಣೆಗೆ ಹೋಗುವಂಥದ್ದು ಇದ್ದೇ ಇರ್ತಾರೆ ಮತದಾನಕ್ಕೆ. ನಿನ್ನೆಯಿಂದ ಬಹಳ ಬಸ್ಗಳ ವ್ಯವಸ್ಥೆ ಆಗಿದೆ, ಬಟ್ ಸಾಕಾಗ್ತಿಲ್ಲ. ನೋಡಿ ಯಾವ ಮಟ್ಟಿಗೆ ಜನ ತುಂಬ್ತಾ ಇದ್ದಾರೆ ಬಸ್ನಲ್ಲಿ ಅಂತ. 3 ಲಕ್ಷ ಅಧಿಕ ಮತದಿಂದ ಗೆಲ್ತಾರೆ. ಅವ್ರು ಮಾಡಿದ ಕೆಲಸ ಹಂಗದ, ಅಭಿವೃದ್ಧಿ ನೋಡಿ ಮತ ಹಾಕ್ರಿ ಅಂತ ನಾವು ಹೇಳ್ತೀವಿ. ಎಲ್ಲ ಕಡೆ ಎಲ್ಲರೂ ಜನರ ಸ್ಪಂದನೆಯೂ ಹಾಗೆ. ನಾವೆಲ್ಲ ಹೋದಲ್ಲೆಲ್ಲ ಹೇಳಿದ್ದು, ನೀವು ಬರಬೇಡ್ರಿ, ಯಾಕೆ ಬರ್ತೀರಿ, ನಾವು ಹಾಕ್ತೀವಿ ಅಂತ. ಮನೆಗೂ ಅಷ್ಟೇ ಎಲ್ಲ ಸಮಾಜದವ್ರು ಬಂದು ನಮ್ಮ ಬೆಂಬಲ ನಿಮಗದ ಅಂಥೇಳಿ ಸಮಾಜದವ್ರು ಬಂದು ಹೇಳೋಗ್ಯಾರ. ಅದನ್ನು ನೋಡಿದಾಗ 5 ಬಾರಿ ಆದ್ರೂ ಇಷ್ಟು ಜನರು ನಮ್ಮ ಮೇಲೆ ವಿಶ್ವಾಸ ಇಟ್ಟಾರಲ್ಲ, ಅದನ್ನು ನೋಡಿ ಭಾಳ ಖುಷಿ ಆಯ್ತು. ಆರಾಮಿದ್ದೀರಿ? ಹಾಂ. ಹೀಗೆ ಬೆಳಬೆಳಗ್ಗೆನೆ ಬಹಳಷ್ಟು ಮಂದಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾರೆ. ಹೇಗೆ ನಡೀತಾ ಇದೆ ಕೇಂದ್ರದಲ್ಲಿ ಮತದಾನ, ಹೇಗೆ ನಡೀತಾ ಅಂದ್ರೆ ಬೇರೆ ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಾ TV9ನಲ್ಲಿ. ಇನ್ನು KRPP ಪಕ್ಷದ ಸಂಸ್ಥಾಪಕರು ಜನಾರ್ದನ್ ರೆಡ್ಡಿ ಅವರು, ಹೌದು ಈಗ ಪಕ್ಷ ಒಂದು ರೀತಿ ವಿಲೀನ ಆದಂಗೆನೆ ಇದು BJPಯ ಜೊತೆಗೆ, ಬಟ್ ಆ ಭಾಗದಲ್ಲಿ BJPಗೆ ಬಹಳ ಅನುಕೂಲ ತರಬಹುದು ಅನ್ನುವಂಥದ್ದು ಅವರ ನಿರೀಕ್ಷೆ ಇದೆ. BJPಯ ನಿರೀಕ್ಷೆ. ಒಂದು ಕಾಲದ ತಮ್ಮ ಸ್ನೇಹಿತನ ಪರವಾಗಿ ಅವರ ಪತ್ನಿ ಮುಖೇನವಾಗಿ ಬಹಳಷ್ಟು ಪ್ರಚಾರವನ್ನು ಅವರು ನಡೆಸಿದ್ದಾರೆ. ಅದರಂತೆ ಈಗ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿರುವಂಥ ಸಂದರ್ಭವನ್ನ ನೋಡ್ತಾ ಇದ್ದೀವಿ. ನೀವು ಬೆಳಗ್ಗೆ ಮಾತಾಡ್ತಾ ಹೇಳ್ತಾ ಇದ್ರಿ, ಮೋದಿ ಅವರ ಅಟೈರ್ ಬಗ್ಗೆ ಮಾತಾಡ್ತಾ ಇದ್ರಿ. ಹೌದು, ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಕಾಸ್ಟ್ಯೂಮ್ ಹಾಕಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ. ನೋಡಿ, ಬರುವಂತ ಈ BJP ನಾಯಕರು ಎಲ್ಲರೂ ಕೂಡ ಶಾಲನ್ನು ಹಾಕೊಂಡ್ಬರ್ತಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಸಂಗತಿ ಅಂತಂದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ ಚಲಾಯಿಸಕ್ಕೆ ಬಂದಿದ್ದಾರೆ, ಕೇಸರಿ ಸೀರೆಯನ್ನು ಬಂದಿದ್ದಾರೆ. ಜೋಶಿ ಅವರ ಪುತ್ರಿ ಮಾತಾಡ್ತಾರೆ. ಲಾಂಗ್ ಕ್ಯೂ ನೋಡಿ ತುಂಬ ನನಗೆ ಅಚ್ಚರಿ ಆಯಿತು. ಸೊ ಲಾಸ್ಟ್ ಟೈಮ್ಗಿಂತನೂ ಜಾಸ್ತಿ ಜನ ಇದ್ದಾರೆ. ಆಮೇಲೆ ಎಲ್ಲೆಲ್ಲಿ ಹೋಗಿದ್ವಿ ಅಲ್ಲೆಲ್ಲ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಇತ್ತು. ಎಲ್ಲರೂ ಈ ಕಾನ್ಸ್ಟಿಟ್ಯೂಯೆನ್ಸಿ ಜನರ ಬೆಂಬಲ ಪ್ರೀತಿ ನೋಡಿ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೆಮ್. ತಂದೆಯವರು 100% ಗೆಲ್ತಾರೆ. ಯಾಕಂದರೆ ಅದು ಏನೇನು ಯಾರು ಏನು ಡ್ಯಾಮೇಜ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಏನೂ ವರ್ಕೌಟ್ ಆಗಲಿಲ್ಲ. ಯಾಕಂದರೆ ಡ್ಯಾಮೇಜ್ ಭಾಳ ಮಾಡಿದ್ರು, ಲಾಸ್ಟ್ ಟೈಮು ಮಾಡಿದ್ರು, ಈ ಸರ್ತಿ ಸ್ವಲ್ಪ ಜಾಸ್ತಿ ಇತ್ತು ಹೌದು, ಬಟ್ ಅದೇನು ವರ್ಕೌಟ್ ಆಗಲಿಲ್ಲ. ಯಾಕಂತಂದರೆ ಲಾಸ್ಟ್ 5 ಇಯರ್ಸ್ ಎಸ್ಪೆಷಲಿ ಅವ್ರು ಮಾಡಿರೋ ಕೆಲಸ ಎಲ್ಲ ಕಣ್ಣಿಗೆ ಕಾಣುವಂಥ ದೊಡ್ಡ ದೊಡ್ಡ ಕೆಲಸ ಇದಾವೆ. ಸೊ ಅದರಿಂದ ಜನ ಆ್ಯಕ್ಚುಲಿ ದೇ ಆರ್ ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್. ಅದಕ್ಕೆ 5th ಟೈಮು ಅದಕ್ಕೆ ಟಿಕೆಟ್ ಕೊಟ್ಟಿದ್ದು, ಆ್ಯಂಡ್ ಅದಕ್ಕೆ ಇಷ್ಟು ಜನ ಬೆಂಬಲ 5th ಟೈಮು ಇದೆ. ಅದಕ್ಕೆ 100% ಗೆದ್ದು ಬರ್ತಾರೆ. ಪ್ರಹ್ಲಾದ್ ಜೋಶಿ ಅವರ ಪುತ್ರಿ ಮಾತಾಡ್ತಾ ಇದ್ರು, 5ನೇ ಬಾರಿ ಮತ್ತೆ ಕಣಕ್ಕಿಳಿದಿರೋದು. ಯಾವಾಗಲೂ ಕೂಡ ಪ್ರತಿರೋಧ ಅನ್ನುವಂಥದ್ದು ಇದ್ದೇ ಇರುತ್ತೆ. ಈ ಬಾರಿ ನಮ್ಮ ತಂದೆ ಗೆಲ್ತಾರೆ, ಯಾವುದೇ ಡೌಟ್ ಇಲ್ಲ ಅನ್ನುವಂಥ ಮಾತು.